ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಂಜವ್ವ ಬಸ್ಸು ಏನು ಚಂದ್ರು ಒತ್ತಾರೆಯಿಂದ ನೀವೆಲ್ಲ ಬರ್ನೇ ಇಲ್ಲ ಅಂತ ಮನಸ್ಸು ಶಾನ ಚಡ್ಪಡಿಸ್ತಿತ್ತು. ಹೋಲಿ ಬಿಡು, ಈಗಲಾದ್ರೂ ಬಂದ್ರಲ್ಲ. ನೀವು ಬರಲ್ವೇನೋ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಕಂಟಿ ನನ್ನ ಬಾಮ ಇದ್ದ. ಕೋಪದಲ್ಲಿ ಅಂದಿದ್ನೆ ಮನಸ್ಸಲ್ಲಿ ಇಟ್ಕೊಳಕ್ಕಾಗತ್ತಾ ಸ್ನೇಹ? ಅದು ಅಲ್ದಲೆ ಇದು ನನ್ನ ತಂಗಿ ಮದುವೆ. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ಸ್ ಚಂದ್ರು ಅಣ್ಣಯ್ಯ. ನೀವು ಬರ್ದೇ ಹೋಗಿದ್ದಿದ್ರೆ ಈ ಮದುವೆ ಪೂರ್ಣನೇ ಆಗ್ತಿರ್ಲಿಲ್ಲ. ಹಾಗಾದ್ರೆ ನಾನ್ ಮುಖ್ಯ ಅಲ್ವಾ ಸಹನಾ? ಗಂಡ ಹೆಂಡತಿ ಅಂದ್ರೆ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂಗೆ. ನಾನು ಸಹನಾ ಅದು ಯಾವಾಗ ಒಂದೇ ಮುಖದ ಎರಡು ನಾಣ್ಯ ಆಗ್ತೀವೋ ಗೊತ್ತಿಲ್ಲ. ನಾನು ಫೋನ್ ಮಾಡಿದ್ದೊಟ್ಟಿಗೆ ಮರ್ಯಾದೆ ಕೊಟ್ಟು ಬಂದಿದ್ದೀರಾ. ಸಾನೇ ಥ್ಯಾಂಕ್ಸ್ ಬಾವ. ಏನೇ ಆಗಿದ್ರೂ ಯಾವುದನ್ನು ಮನಸ್ಸನ್ನ ಇಟ್ಕೋಬೇಡಿ. ಮತ್ತೆ ಕ್ಷಮಿಸಿ. ಹೋಗ್ಲಿ ಬಿಡಪ್ಪ ಗಂಟಿ, ನಂದೇನು ತೆಪ್ಪಿಲ್ಲ ಅಂತ ಎಲ್ಲರಿಗೂ ಗೊತ್ತಾಯ್ತಲ್ಲ. ನಂಗೆ ಅಷ್ಟೇ ಸಾಕು. ಅವತ್ತು ನಿಮ್ಮ ತವ ಬಟ್ಟೆ ಇಸ್ಕೊಳ್ಳಿಲ್ಲ ಅಂದಿದ್ರೆ ಈಟೊಂದೆಲ್ಲ ಆಯ್ತಾನೆ ಇರಲಿಲ್ಲ ಅಲ್ವಾ ನಂಜಮ್ಮ? ಹಾಳಾದವ್ರೆ. ಅದೆಲ್ಲ ಆಗಿದ್ದು ನಿನ್ನಿಂದನೇ. ಇದೆಲ್ಲ ಆಗಿದ್ದು ಒಳ್ಳೇದೇ ಆಯ್ತು ನಂಜಮ್ಮ. ಪೊಲೀಸ್ನವ್ರಿಗೆ ಸಾಕ್ಷಿ ಸಿಕ್ಕಂಗಾಯ್ತಲ್ಲ. ಹೇಗೋ ನಾನು ಅವತ್ತು ತಲೆ ಉಪಯೋಗಿಸಿ ಸುಳ್ಳು ಪತ್ರ ಬರೆದು ರಾಧನ್ ತಲೆ ಕಟ್ಟಿದ್ದಕ್ಕೆ ಬಚಾವ್. ಇಲ್ಲ ಅಂದ್ರೆ ಇವತ್ತಿಗೆ ನಾನೇ ಇರ್ತಿರ್ಲಿಲ್ಲ. ಅಣ್ಣಯ್ಯ, ದುಡ್ಕಿ ನಮ್ಮವ್ರ ಮೇಲೆ ಅನುಮಾನ ಪಡೋದು ಬೇಡ. ಎಲ್ರೂ ಸೇರಿ ಖುಷಿಯಾಗಿ ಸುಮ್ಮನ್ ಮದುವೆ ಮಾಡೋಣ. ಸುಮ್ಮನ್ ಮದ್ವೆ ಅತ್ತೆ ಕೊನೆ ಆಸೆ. ಇದನ್ನ ಮಾಡೋದು ನಮ್ಮೆಲ್ಲರ ಕರ್ತವ್ಯ. ಪೊಲೀಸ್ ಸ್ಟೇಷನ್ಗೆ ಬಟ್ಟೆ ಮತ್ತೆ ಪತ್ರನ ಹ್ಯಾಂಡ್ ಓವರ್ ಮಾಡಿದ್ದೀನಿ ಅಂದಲ್ಲ, ಏನಾದ್ರೂ ಅಪ್ಡೇಟ್ ಸಿಗ್ತಾ ಕಂಟಿ? ಇನ್ನೂ ಇಲ್ಲ ಬಾವ. ರಾಧಾನೆ ಮಾಡಿಸಿರೋದಂತ ನನಗೆ ಗೊತ್ತಾಗಬೇಕಲ್ಲ. ಅವಾಗ ಐತೆ ಅವಳಿಗೆ ಮಾರಿ ಅಪ್ಪ. ಮಾಡಿರೋರ್ನ ಮಾಡಿಸಿರೋನ ಇಬ್ರನ್ನು ಓಡಿ ಸಾಯಿಸ್ಬೇಕಂಟಿ. ಮದ್ವೆಗೆ ಬಂದಿರೋ ಊರ್ ಜನದ ಮುಂದೆ ಇಡೀ ಫ್ಯಾಮಿಲಿ ಮಾನ ಕಳ್ಕೊಂಡು ತಲೆ ತಗ್ಗಿಸ್ಕೊಂಡು ನಿಂತ್ಕೊಬೇಕು. ಹಾಗೆ ಮಾಡೋಣ. ಸರಿ ರಾಧಾ, ಮುಂಬೈ ನಂಬರ್ ಇಟ್ಕೊಂಡು ಅದು ಯೋನ್ ಮಾಡ್ತೀಯಾ ಮಾಡು. ಒಟ್ನಾಗೆ ನಾವು ಯಾರು ಸಿಕ್ಕಾಕೊಳ್ದಿರಂಗೆ ನೀನೇ ನೋಡ್ಕೋಬೇಕು. ಸರಿ, ಯಾರಾದರೂ ನೋಡಿದ್ರೆ ಕಷ್ಟ. ನಾನು ಫೋನ್ ಇಡ್ತೀನಿ. ಸರಿ ರಾಜು. ಏನೇ ಗೈಯಳ್ಳಿ, ನಿಮಿಷಕ್ಕೂ ಮರಕ್ಕೆ ಬಂದು ಫೋನಾಗ ಮಾತಾಡ್ತಿರ್ತೀಯಲ್ಲ, ಯಾರು ತಾವು ಮಾತಾಡ್ತಿದ್ದೆ? ಹೋಗಯ್ಯ,
ಈಟ್ ವಯಸ್ಸಾದ್ರೂ ನಿನ್ನ ಹಳೆ ಚಾಳಿ ಇನ್ನೂ ಬಿಟ್ಟಿಲ್ವಲ್ಲ. ಮಗಳು ಮದ್ವೆ ನಡೀತಾ ಇದೆ, ಆದ್ರೂ ನೀನ್ ನನ್ನ ಹಿಂದಿಂದನೇ ಬರ್ತಿದ್ಯಲ್ಲ, ನಾಚಿಕೆ ಆಗಕ್ಕಿಲ್ವಾ? ಥೂ ನೀನ್ ಮಕ್ಕೆ ಹಳೆ ಮುಸುರೆ ತಿಕ್ಕ. ನೀನ್ ಸುಂದ್ರಿಯಿಂದ ನೀನ್ ಹಿಂದೆ ಬಂದಿಲ್ಲ, ಇಲ್ದೇನೋ ಕಂತ್ರಿ ಕೆಲಸ ಮಾಡ್ತಿರ್ತೀಯಲ್ಲ ಅದನ್ನ ಗಮನಿಸಕ್ಕೆ ಅಂತಾನೆ ಬಂದಿರೋದು. ಕಂಡಿದ್ದೀನಿ ಹೋಗಯ್ಯ. ಫೋನ್ ತಗೊಂಬಂದ್ ಮಾತಾಡ್ಬಿಟ್ರೆ ನನ್ ಕೆಟ್ಟವಳ? ಕದ್ದು ಮುಚ್ಚಿ ಮಾತಾಡ್ತೀಯ ಅಂದ್ರೆ ನೀನ್ ಹಸ್ರಾವೇನೆ. ಎಲ್ಲಿ ಫೋನ್ ಕೊಡು, ಯಾರ ತಗೋ ಮಾತಾಡ್ತಿದ್ಯಾ ನೋಡ್ತೀನಿ. ಅವ್ಳಿಗೆ 90 ವರ್ಷ ಆದ್ರೂ ಹಲ್ಲಿಲ್ಲ, ಪರವಾಗಿಲ್ವೇ? ನಿಂದೈತಲ್ಲ ಉದುರು ಸಾವಿರ ಕಟ್ಸಮ್ಮ. ಸುಮಾ ನಂಗೂ ಮಗಳೇಯ. ಅದು ಒಂದಿಷ್ಟು ಜನನ ಮದ್ವೆ ಕರಿಬೇಕಾಗಿತ್ತು, ಅದಕ್ಕೆ ಫೋನ್ ಮಾಡ್ಬಿಟ್ಟು ಕರಿತಾ ಇದ್ದೆ. ಎಲ್ಲದಕ್ಕೂ ಅಂಟಿಡ್ದಿರೋ ಜಿಗ್ನೆ ಹಂಗೆ ನಾನು ಹಿಂದೆನೆ ಬರ್ಬೇಡ. ಛತ್ರಿನ್ ನಂಬುದ್ರು ಬಿತ್ರಿನ್ ನಂಬಾರ್ದು. ಏನಕ್ಕೋ ಮದುವೆ ಮುಗಿಯೋ ಗಂಟ ಇವಳ ಮ್ಯಾಕ್ ಒಂದು ಕಣ್ಣು ಮಡಗಿರೋದು ಒಳ್ಳೇದು. ಏಯ್ ಗುರು, ಇದು ನಿಂಗೆ ನ್ಯಾಯ ಅನಿಸಿದ್ಯಾ? ನೀತಿ ಅನಿಸಿದ್ಯಾ? ಧರ್ಮ ಅನಿಸಿದ್ಯಾ? ಫಸ್ಟ್ ವಿಷಯ ಏನು ಅಂತ ಹೇಳ್ಮವ, ಆಮೇಲೆ ಕೇಳುವಂತೆ. ಲೇ ನೀನು ಸುಮ್ಕೆ ನಿಂತ್ಕೊಳ್ಳ. ಗುರು, ನಿನಗೆ ಈ ಪ್ರೇಮಿಗಳು ಕೇಳಿಸ್ತಿಲ್ವಾ? ಅಥವಾ ಕೇಳಿಸಿದ್ರು ಕೇಳಿಸ್ರಂಗ್ ನಾಟಕ ಆಡ್ತಿದ್ಯಾ? ಲೇ ಈಗ ಏನಾಯ್ತು ಅಂತ ಈಟೆಲ್ಲ ಮಾತಾಡ್ತಿದ್ಯಾ? ಹೊಟ್ಟೆ ಉರಿತೈತೆ ಗುರು, ಮೈಯೆಲ್ಲ ಪರ ಅಂತ ಪರ್ಚ್ಕೊಳಂಗಾಯ್ತೈತೆ. ಹಾ ಹಂಗಾರಿದು ತುರ್ಕೆ ಕಾಯಿಲೆನಯ್ಯ. ಈಗಲೇ ಪುಟ್ಟವಂತವ ಹೇಳಿ ಮದ್ ಮಾಡ್ಸೇನೆ. ಲೇ ನೀನು ಹೊಸಿ ಅಮಿಕೊಂಡು ನಿಂತ್ಕೊಂಡ್ರೆ ಸರಿ, ಇಲ್ಲ ಅಂತಂದ್ರೆ ಮದ ಏರಿದ ಆನೆ ಹಂಗೆ ತುಳಿದು ಹೋಯ್ತಾ ಇರ್ತೀನಿ. ಗುರು, ಈಗ ನನಗೆ ನೀನ್ ಸಹಾಯ ಮಾಡ್ತೇ ಇಲ್ವಾ? ಏನ್ ಸಾಯಕಲ್ಲ? ಸಚಿನ್ ಸುಮ್ಮನ್ ಪಿರುತಿ ಮಾತ್ರ ಒಂದಂಗ್ ಮಾಡಿ ಅವ್ರಿಬ್ರು ಲಗ್ನ ಹಂಗ್ ಮಾಡ್ತಿದ್ಯಾ. ಆದ್ರೆ ನನ್ ಪಿರುತಿ ಮ್ಯಾಗ ಮಾತ್ರ ಯಾಕೆ ಗುರು ನಿಂಗೆ ತಾತ್ಸಾರ? ಇದ ನಿನ್ ಗೋಳು? ಲೈ ಅವ್ರಿಬ್ರು ಒಬ್ರಿಗೊಬ್ರು ಪಿರುತಿ ಮಾಡ್ತಿದ್ರು, ಅದಕ್ಕೆ ಮದುವೆ ಮಾಡ್ತಾವ್ರೆ. ಆದ್ರೆ ನಿನ್ ಇಸೆ ಹಂಗಲ್ಲಕಲ್ಲ, ನೀನ್ ಒಬ್ನೇ ಪಿರುತಿ ಮಾಡ್ತಾರದು. ನಿನ್ ಹೆಂಗ್ ಒಂದ್ ಮಾಡಕಾಯ್ತದೆ? ಮಾವ ನಿನಗ್ ಮದುವೆ ಮಾಡ್ಸಕ್ ಹೋಗಿ ಬಾವ ಹಳ್ಳಕ್ ಬೀಳ್ಬೇಕಾ? ನಿಮ್ಮಿಬ್ರು ಒಂದ್ ಮಾಡ್ತೀನಿ ಅಂತ ಸಾನಕ್ಕಂತವ ಏನಾದ್ರು ಬಾವ ಹೋದ್ರೆ ಸಾನಕ್ಕ ಜೀವನ ಪೂರ್ತಿ ಬಾವನ್ ಮಾತಾಡ್ಸಕ್ಕಿಲ್ಲ ಅಟ್ಟ. ಅಪ್ಶಕ್ರು ನನ್ ಮಗನೆ, ಯಾವಾಗ ನೋಡು ನನ್ ವಿರುದ್ಧ ಬಗ್ಗೆ ಮಾತಾಡ್ತಿಯಲ್ಲೋ. ಮಾವ ಮದ್ವೆನೇ ಆಗದೆ ಸಾಯ್ತಾವನೇನೋ, ಒಂಚೂರು ಕರುಣೆನೇ ಇಲ್ವಲ್ಲೋ ನಿನಗೆ? ಏಯ್ ಮಾವ ಸುಮ್ಕೆ ನನ್ನನ್ ದೂರ ಬೇಡ. ನೀವತ್ತವರೆಗೂ ಹೋಗಿ ನಿನ್ ಲವ್ ಮ್ಯಾಟ್ರನ್ನ ಅಕ್ಕಂತವ್ ಹೇಳಿದ್ವಿ, ಅದನ್ನ ನೋಡ್ಕೋ. ಕರೆಕ್ಟ್ ಕಲ ಪುಚ್ಚೆ, ಈ ನನ್ನ ಮಗನ್ ಸಾನತ ಹೋಗ್ಬಿಟ್ಟು ಪಿರುತಿ ಹೇಳೋ ಮೀಟ್ರೇ ಇಲ್ಲ. ನಮ್ತಾ ಬಂದು ನಮ್ ಪಿರಣ ಹೇಳ್ತಾನೆ.